ಹಲೋ ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಜಯಂತೀಸ್ ಕಿಚನ್. ಇವತ್ತೆಲ್ಲ ನಿಮ್ಮ ಸಪೋರ್ಟಿಂದ 1K ಸಬ್ಸ್ಕ್ರೈಬ್ ಆಗಿದೆ. ತುಂಬ ಥ್ಯಾಂಕ್ ಯು. ಈ ಥರನೇ ಸಪೋರ್ಟ್ ಮಾಡ್ತಾರೆ ನನ್ನ ಚಾನಲ್ಲು. ಇವತ್ತು ಸ್ಪೆಷಲಾಗಿ ನಮ್ಮ ಮನೇಲಿ ದೀಪಾವಳಿ ಯಾವ ಥರ ಅರೇಂಜ್ಮೆಂಟ್ ಮಾಡಿದ್ವಿ, ಡೆಕೋರೇಷನ್ ಮಾಡಿದ್ವಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ನೋಡಿ, ಈಗ ತೋರಿಸ್ಕೊಡ್ತೀನಿ ನಮ್ಮಲ್ಲಿ ಹೇಗೆ ಡೆಕೋರೇಷನ್ ಎಲ್ಲಿಂದ. ನೋಡಿ, ಇದೆಲ್ಲ ನಾನು ಮೀಶೋಯಿಂದ ತರಿಸ್ಕೊಂಡೆ ಐಟಮ್ಸು ಡೆಕೋರೇಷನ್ಗೆ. ತುಂಬಾ ಚೆನ್ನಾಗಿದೆ. ದೀಪಗಳು ಮತ್ತು ಅದಕ್ಕೆ ಬೇಕಂತ ಡೆಕೋರೇಷನ್ ಐಟಮ್ಸ್ಗಳು, ಫ್ಲೋಟಿಂಗ್ ಫ್ಲವರ್ಸ್ಗಳು ಮತ್ತು ಎಲ್ಲನೂ ತುಂಬಾ ಚೆನ್ನಾಗಿತ್ತು ಅಲ್ಲಿ ಮೀಶೋಲಿ. ಮತ್ತು ಲೈಟ್ಸು ಚೀಪಾಗೂ ಇತ್ತು ಮತ್ತು ತುಂಬಾ ಚೆನ್ನಾಗಿದೆ. ಈ ಥರ ದೀಪಗಳೆಲ್ಲ ರೆಡಿ ಮಾಡ್ಕೋಬೇಕು ಫಸ್ಟು. ಇದು ಒಂಥರ ಡಿಫ್ರೆಂಟಾಗಿತ್ತು. ನಾನು ಅದನ್ನು ಹೇಗೆ ಇದು ಮಾಡೋದು ಅಂತ ತೋರಿಸ್ಕೊತೀನಿ ನೋಡಿ. ಇದು ಒಂಥರ ಮೀಶೋಲ್ಲಿ ನಾನು ಶಾಪ್ ಮಾಡಿದ್ದಿದ್ದೆಲ್ಲ ಆನ್ಲೈನಲ್ಲಿ. ಇದು ಫ್ಲವರ್ಸು, ಲೈಟ್ಸು ಮತ್ತು ಬತ್ತಿ ರೆಡಿ ತುಪ್ಪದ್ದು, ಆಮೇಲೆ ದೀಪಗಳು ಎಲ್ಲನೂ ತುಂಬಾ ಚೆನ್ನಾಗಿತ್ತು. ತುಳಸಿ ಥರದ್ದು ದೀಪ. ಇದನ್ನು ಯಾವ ಥರ ಮಾಡೋದು ಅಂದರೆ ಈ ಥರ ಎಲ್ಲ ನಾವೇ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ಒಂದೊಂದು ಈ ಥರ ಅಟ್ಯಾಚ್ ಮಾಡ್ಕೋಬೇಕು. ತುಂಬಾ ಸುಲಭ. ನೋಡೋಕ್ಕೂ ತುಂಬ ಡೆಕೋರೇಷನ್ ಮಾಡೋದು ಸಖತ್ತಾಗಿತ್ತು. ನೋಡಿ, ಈ ಥರ ರೆಡಿ ಆಯಿತು. ಇದು ಒಂದು ಟೈಪು. 2 ಟೈಪ್ಸ್ ಶಾಪ್ ಮಾಡಿದ್ದೆ. ತುಪ್ಪದ ದೀಪದೆಲ್ಲ ಸೈಡಲ್ಲಿಟ್ಟು ನೀರು ಹಾಕಿ ಫ್ಲವರ್ ಡೆಕೋರೇಷನ್ ಮಾಡಿದೆ ಮತ್ತು ಮಧ್ಯದಲ್ಲಿ ದೀಪ ಇಟ್ಟೆ. ನೋಡೋಕ್ಕೆ ತುಂಬಾ ಲುಕ್ ಅನಿಸ್ತಿತ್ತು. ಇದು ಸಹ ಇನ್ನೊಂಥರ ಡಿಫ್ರೆಂಟ್ ಆಗಿರೋದು. ಇದಕ್ಕೂ ಅಷ್ಟು ನೀರು ಹಾಕ್ಬಿಟ್ಟು ಸ್ವಲ್ಪ ಫ್ಲವರ್ಸ್ ಹಾಕಿ ಒಂಚೂರು ಡೆಕೋರೇಷನ್ ಮಾಡಿ ದೀಪ ಇಟ್ಟು ಈ ಥರ ಒಂದು ಗ್ಲಾಸ್ ಬೌಲಲ್ಲಿ ಫ್ಲೋಟಿಂಗ್ ಫ್ಲವರ್ ಇದೆಲ್ಲ ಇಟ್ಬಿಟ್ಟು ಡೆಕೋರೇಷನ್ ಮಾಡಿದೆ. ಈ ಥರ ಲೈಟ್ಸ್ ಇದೆಲ್ಲ ಅರೇಂಜ್ ಮಾಡ್ಕೊಂಡು ದೀಪ ಹಚ್ಚೋಕ್ಕೆ ಸಖತ್ತಾಗಿ ಅರೇಂಜ್ ಮಾಡ್ಕೊಂಡಿದ್ವಿ. ನೋಡಿ, ಈವ್ನಿಂಗು ಎಲ್ಲ ಫ್ಲವರ್ ಡೆಕೋರೇಟ್ ಮಾಡಿ ಮಧ್ಯದೆಲ್ಲ ದೀಪನ ಇಟ್ಟಿದ್ದೆ. ತುಂಬಾ ಚೆನ್ನಾಗಿ ಅನಿಸ್ತು ಡೆಕೋರೇಷನ್ನು. ತುಂಬ ಸಿಂಪಲ್ಲಾಗಿ ಚೆನ್ನಾಗಿತ್ತು. ಆಮೇಲೆ ನಾನು ಮತ್ತು ನನ್ನ ಮಗಳು ದೀಪ ಎಲ್ಲ ಹಚ್ಚಿ ಎಲ್ಲ ಕಡೆ ಡೆಕೋರೇಟ್ ಮಾಡಿದ್ವಿ. ನಾವು ರೆಡಿಯಾಗಿ ಫೋಟೋಶೂಟ್ ಮಾಡ್ಕೊಂಡ್ವಿ ಮತ್ತು ಎಲ್ಲ ದೀಪ ಎಲ್ಲ ಹಚ್ಚಿ ಫುಲ್ ಡೆಕೋರೇಟ್ ಮಾಡಿದ್ವಿ. ತುಂಬಾ ಚೆನ್ನಾಗಿ ಅನಿಸ್ತು. ದೀಪಾವಳಿ ಈ ಥರ ಸೆಲೆಬ್ರೇಷನ್ ಮಾಡೋದ್ರಿಂದ ತುಂಬ ಖುಷಿ ಅನಿಸುತ್ತೆ. ನೀವು ಎಲ್ಲರೂ ಈ ಥರ ಡೆಕೋರೇಷನ್ ಮಾಡಿ ನೋಡಿ. ಈ ಥರ ಎಲ್ಲ ದೀಪ ಹಚ್ಚಿದ್ಮೇಲೆ ತುಂಬಾ ಸಖತ್ತಾಗಿ ಕಾಣಿಸ್ತಿತ್ತು. ಎಲ್ಲ ಈ ಥರ ಡೆಕೋರೇಟ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ. ಮತ್ತು ಕಟ್ಟೆ ಮೇಲೆಲ್ಲ ಎಲ್ಲ ಕಡೆ ದೀಪ ಹಚ್ಚಿದ್ವಿ, ಲೈಟ್ಸ್ ಹಾಕಿದ್ವಿ. ಸೊ ಆಮೇಲೆ ಮನೆ ಮೆಟ್ಲು ಮೇಲೆಲ್ಲ ದೀಪ ಹಚ್ಚಿದ್ವಿ. ಅಲ್ಲೊಂದು ಕಾರ್ನರಲ್ಲೂ ಸಹ ಈ ಥರ ಡೆಕೋರೇಟ್ನ ಮಾಡಿದ್ವಿ. ಫ್ಲೋಟಿಂಗ್ದು ಫ್ಲವರ್ ಎಲ್ಲ ಇಟ್ಟು ಮತ್ತು ದೀಪ ಹಚ್ಚಿದ್ವಿ. ತುಂಬಾ ಚೆನ್ನಾಗಿ ಅನ್ನಿಸ್ತು. ನಿಮಗೆ ಹಿಂಗೆಲ್ಲ ಹೇಗೆ ಅನ್ನಿಸ್ತು ನಮ್ಮ ಮನೆಯದು ಡೆಕೋರೇಷನ್ನು ಮತ್ತು ಅರೇಂಜ್ಮೆಂಟ್ಸ್ ಎಲ್ಲ ಹೇಳಿ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. 1K ಸಪೋರ್ಟ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.